ಇಂದಿನ ಪಾಠವನ್ನ ಪ್ರಾರಂಭ ಮಾಡೋಣ. ರಾಘವೇಂದ್ರ ಸ್ತೋತ್ರದ 19ನೇ ಪದ್ಯ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಃ ಶ್ರೀ ಮಧ್ವ ಮತ ದುಗ್ಧಾಬ್ಧಿ ಚಂದ್ರೋವತು ಸದಾ ನಘಃ. ಅಗಮ್ಯ ಮಹಿಮಾ ಲೋಕೆ, ಜಗತ್ತಿನಲ್ಲಿ ರಾಯರ ಮಹಿಮೆಗಳು ಇಷ್ಟೇ ಅಂತ ತಿಳಿಲಿಕ್ಕಾಗೋದಿಲ್ಲ. ಅದಕ್ಕೆ ರಾಯರನ್ನ ಅಗಮ್ಯ ಮಹಿಮಾ ಅಂತ ಕರೀತಾ ಇದ್ದಾರೆ. ಲೋಕದಲ್ಲಿ ಯಾರ ಮಹಿಮೆಗಳನ್ನ ವರ್ಣನೆ ಮಾಡಿ ಹೇಳಿ ತಿಳಿಯಲಿಕ್ಕೆ ಸಾಧ್ಯವಿಲ್ವೋ ಅವರನ್ನ ಅಗಮ್ಯ ಮಹಿಮರು, ಅದ್ಭುತವಾದ ಮಹಿಮೆಯುಳ್ಳವರು ಅಂತ ಲೋಕದಲ್ಲಿ ಹೇಳ್ತಾರೆ. ಯಾರವರು? ರಾಘವೇಂದ್ರ ತೀರ್ಥರು. ಮಹಾಯಶಾಃ, ಅದ್ಭುತವಾದ ಕೀರ್ತಿ ರಾಯರದ್ದಿದೆ. ಜಗತ್ತಿನಲ್ಲಿ ರಾಯರ ಕೀರ್ತಿ ಹೇಗಿದೆ ಅಂತ ನಾವೆಲ್ಲ ಪ್ರತಿದಿನದಲ್ಲಿ ಕೇಳಿ 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 ತಿಳಿತಾ ಇದ್ದೇವೆ. ಲೋಕೆ ಅಗಮ್ಯ ಮಹಿಮಾ, ಸಾಮಾನ್ಯ ಜನರಿಂದ ತಿಳಿಯಲಿಕ್ಕಾಗದೇ ಇರುವಷ್ಟು ಮಹಿಮೆಗಳುಳ್ಳ ಮಹಾಯಶಾಹ, ವಿಸ್ತಾರವಾದ ಕೀರ್ತಿಯುಳ್ಳಂತಹ ರಾಘವೇಂದ್ರ ತೀರ್ಥರು ಚಂದ್ರರ ಹಾಗಿದ್ದಾರೆ. ಯಾವ ಚಂದ್ರ ಇದ್ದಾಗಿದ್ದಾರೆ ಅಂತಂದ್ರೆ, ಚಂದ್ರ ಹುಟ್ಟಿದ್ದು ಕ್ಷೀರ ಸಾಗರವನ್ನ ಕಡೆದಾಗ ಚಂದ್ರ ಹುಟ್ಟಿದ್ದಾನೆ. ಕ್ಷೀರ ಸಾಗರವನ್ನು ಕಡೆದಾಗ ಅನೇಕ ಪದಾರ್ಥಗಳು ಹುಟ್ಟಿವೆ. ಹಾಗೇನೆ ಅಮೃತವನ್ನ ಪಡೆಯುವ ಉದ್ದೇಶದಿಂದ ಕ್ಷೀರಸಾಗರ ಮಥನ ಮಾಡಿದಾಗ ಹುಟ್ಟಿದ ಅನೇಕ ಪದಾರ್ಥಗಳಲ್ಲಿ ಒಂದು ಯಾವುದು ಅಂತಂದು ಹೇಳಿದ್ರೆ ಚಂದ್ರ. ಆ ಚಂದ್ರರ ಹಾಗೆ ರಾಘವೇಂದ್ರ ತೀರ್ಥರಿದ್ದಾರೆ. ಹೇಗೆ ಇವರು ಚಂದ್ರರು ಹೇಗೆ ಆಗ್ತಾರೆ ಅಂದ್ರೆ, ಇವರು ಸಮುದ್ರದಲ್ಲಿಯೇ ಹುಟ್ಟಿದ್ದಾರೆ, ಕ್ಷೀರಸಾಗರದಲ್ಲಿಯೇ ಹುಟ್ಟಿದ್ದಾರೆ. ಯಾವುದು ಕ್ಷೀರಸಾಗರ ಅಂತಂದ್ರೆ, ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತ ಏನಿದೆಯೋ ಈ ಸಿದ್ಧಾಂತವೇ ದೊಡ್ಡ ಕ್ಷೀರಸಾಗರ. ಮಧ್ವಮತವೆಂಬಂತಹ ಕ್ಷೀರಸಾಗರದಲ್ಲಿ ಹುಟ್ಟಿದಂತಹ ಚಂದ್ರ ರಾಘವೇಂದ್ರ ತೀರ್ಥರು. ಈ ಮಧ್ವಮತವೆಂಬಂತಹ ಕ್ಷೀರಸಾಗರದಲ್ಲಿ ಅನೇಕ ಅಪೂರ್ವವಾದಂತಹ ವಸ್ತುಗಳು ಹುಟ್ಟಿದೆ. ಟೀಕಾಚಾರ್ಯರು, ರಾಘವೇಂದ್ರ ತೀರ್ಥರು, ವ್ಯಾಸರಾಜರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಿಜಯೇಂದ್ರ ತೀರ್ಥರೇ ಮೊದಲಾದಂತಹ ರಘುತ್ತಮ ತೀರ್ಥರು ಮುಂತಾದಂತಹ ಮಹಿಮರೆಲ್ಲ ಬಂದಿದ್ದಾರೆ. ಅದರಂತೆ ಮಹಾಮಹಿಮರಾದಂತಹ ವ್ಯಕ್ತಿಗಳು ರಾಘವೇಂದ್ರ ತೀರ್ಥರು. ಈ ಮಧ್ವ ಸಿದ್ಧಾಂತದ ಕ್ಷೀರ ಸಾಗರದಲ್ಲಿ ಹುಟ್ಟಿದಂತಹ ಚಂದ್ರ ರಾಘವೇಂದ್ರ ತೀರ್ಥರು. ಆದರೆ ಆ ಚಂದ್ರನಿಗೂ ನಮ್ಮ ರಾಘವೇಂದ್ರ ತೀರ್ಥರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಏನು? ಆ ಚಂದ್ರನಲ್ಲಿ ಕಲೆಗಳಾದ್ರೂ ಕಾಣುತ್ತೆ. ಹುಣ್ಣಿಮೆಯ ಚಂದ್ರನಲ್ಲೂ ಬಹಳ ಪರಿವೀಕ್ಷಿಸಿ ನೋಡಿದಾಗ ಆ ಚಂದ್ರನಲ್ಲಿ ಕಲೆಗಳೂ ಕಾಣಿಸುತ್ತೆ. ಆದರೆ ಅನಘಃ, ದೋಷಗಳೇ ಇಲ್ಲದೆ ಇರೋರು ರಾಘವೇಂದ್ರ ತೀರ್ಥರು. ಸದಾ ಅನಘಃ, ಎಂದೆಂದಿಗೂ ದೋಷ ಇಲ್ಲ. ಕಾಮಕ್ರೋಧಾದಿ ದೋಷಗಳನ್ನ ದೂರ ಮಾಡಿಕೊಂಡಂತಹ ರಾಘವೇಂದ್ರ ಮಹಾಯಶಃ, ಮಹಾಯಶಸ್ಸು ಉಳ್ಳಂತಹ ಈ ರಾಘವೇಂದ್ರ ತೀರ್ಥರು ಚಂದ್ರರ ಹಾಗಿದ್ದಾರೆ. ಇವರ ಮಹಿಮೆಗಳನ್ನ ಎಣಿಸಿ ತಿಳಿಯಲಿಕ್ಕಾಗುವುದಿಲ್ಲ. ಕೀರ್ತಿಶಾಲಿಗಳಾಗಿದ್ದಾರೆ. ಅಂತಹ ರಾಘವೇಂದ್ರ ತೀರ್ಥರ
ಅನುಗ್ರಹ ನಮ್ಮ ಮೇಲಿರ್ಲಿ, ಯಾವಾಗ್ಲೂ ಅವರು ನಮಗೆ ರಕ್ಷಕರಾಗಿರಲಿ, ಅವತ್ತು ಕಾಪಾಡಲಿ ಅಂತ ಹೇಳ್ತಾ ಇದ್ದಾರೆ. ಲೋಕೆ ಜಗತ್ತಿನಲ್ಲಿ ಅಗಮ್ಯ ಮಹಿಮಾ, ವರ್ಣಿಸಲು ಅಶಕ್ಯವಾದ ಮಹಿಮೆಗಳುಳ್ಳ ಮಹಾಯಶಃ, ವಿಸ್ತಾರವಾದ ಕೀರ್ತಿಯುಳ್ಳ ರಾಘವೇಂದ್ರ ತೀರ್ಥರು ಶ್ರೀಮಧ್ವಮತ್ತದುಗ್ಧಾಬ್ಧಿ ಚಂದ್ರ, ಮಧ್ವಾಚಾರ್ಯರ ಸಿದ್ಧಾಂತವೇ ದೊಡ್ಡ ಕ್ಷೀರಸಾಗರ. ಆ ಕ್ಷೀರಸಾಗರದಲ್ಲಿ ಉದಯಿಸಿ ಬಂದಂತಹ ಚಂದ್ರ ರಾಘವೇಂದ್ರ ತೀರ್ಥರು. ಇವರು ನಿರಂತರವಾಗಿ ನಮಗೆ ರಕ್ಷಕರಾಗಿರ್ಲಿ. ಶ್ರೀಮಧ್ವ ಮತದುಗ್ಧಾಬ್ಧಿ ಚಂದ್ರ, ಮಧ್ವಾಚಾರ್ಯರ ಸಿದ್ಧಾಂತವೆಂಬಂತಹ ಕ್ಷೀರಸಾಗರದಲ್ಲಿ ಉದಯಿಸಿ ಬಂದಂತಹ ಸದಾ ಅನಘ, ಎಂದೆಂದಿಗೂ ದೋಷರಹಿತರಾದ ರಾಘವೇಂದ್ರ ತೀರ್ಥರು ನಮ್ಮನ್ನ ರಕ್ಷಿಸಲಿ, ನಮ್ಮ ಎಲ್ಲ ಆಪತ್ತುಗಳಿಂದ ಪಾರು ಮಾಡಲಿ ಅಂತ ಈ ಶ್ಲೋಕದಲ್ಲಿ ಕೇಳ್ತಾ ಇದ್ದಾರೆ. ಲೋಕೆ ಜಗತ್ತಿನಲ್ಲಿ ಅಗಮ್ಯ ಮಹಿಮಾ, ವರ್ಣಿಸಲು ಅಶಕ್ಯವಾದ ಮಹಿಮೆಗಳುಳ್ಳ ಮಹಾಯಶಾಹ, ಮುಗಿಲೆತ್ತರದ ಕೀರ್ತಿಯುಳ್ಳ ಶ್ರೀಮಧ್ವ ಮತದುಗ್ಧಾಬ್ಧಿ ಚಂದ್ರ, ಮಧ್ವಾಚಾರ್ಯರ ಸಿದ್ಧಾಂತವೆಂಬ ಕ್ಷೀರಸಾಗರದಲ್ಲಿ ಉದಯಿಸಿ ಬಂದ ಚಂದ್ರರಾದ ಸದಾ ಅನಘ, ಎಂದೆಂದಿಗೂ ದೋಷರಹಿತರಾದ ಚಂದ್ರ ರಾಘವೇಂದ್ರ ತೀರ್ಥರು ಅವತ್ತು ರಕ್ಷಿಸಲಿ ಅಂತ, ನಮ್ಮನ್ನು ರಕ್ಷಿಸಲಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಃ, ಶ್ರೀಮಧ್ವಮತದುಗ್ಧಾಬ್ಧಿ ಚಂದ್ರೋವತು ಸದಾ ನಘಃ. ಇಷ್ಟು ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂತಂದು ಹೇಳಿದ್ರೆ ಕೇಳಬಹುದು. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.